ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಿಎಸ್ಕೆ ಪಾಲಿಗೆ ಡೆವಿಲ್ ಆದ ಟೀಮ್ ಡೇವಿಡ್ ಪಂದ್ಯದ ಗತಿಯನ್ನೇ ಬದಲಾಯಿಸಿದ್ದು ಅದೊಂದು ಬಾಲ್. ಇನ್ನು ಟೀಮ್ ಡೇವಿಡ್ ಬ್ಯಾಟಿಂಗ್ ನೋಡಿ ಅನುಷ್ಕಾ ಶರ್ಮಾ, ವಿರಾಟ್ ಕೊಹ್ಲಿ, RCB ಅಭಿಮಾನಿಗಳು ಎಲ್ಲರೂ ಕೂಡ ದಂಗಾದರು. ಹೇಗಿತ್ತು ಟೀಮ್ ಡೇವಿಡ್ ಅವರ ಅಬ್ಬರ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ RCB ಮತ್ತು ಈ ಸಲ ಕಪ್ ನಮ್ದೆ ಅಂತಾನು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೌದು ಸ್ನೇಹಿತರೆ, 2026ರ ಎರಡನೇ ಪಂದ್ಯದಲ್ಲಿ ನಮ್ಮ RCB ತಂಡ CSK ವಿರುದ್ಧ ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ IPL 2026ರ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆದ್ರೆ ಸೋಲಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ RCB ತಂಡ 20 ಓವರ್ಗಳಲ್ಲಿ 250 ರನ್ ಗಳಿಸಿತು. ಟೀಮ್ ಡೇವಿಡ್ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಈ ಸ್ಕೋರ್ ತಲುಪುವಲ್ಲಿ ನಿರ್ಣಾಯಕ ಪಾತ್ರ ಕೂಡ ವಹಿಸಿದರು. ಇನ್ನು ಟೀಮ್ ಡೇವಿಡ್ ಕೇವಲ 25 ಬಾಲ್ಗಳಲ್ಲಿ 3 4 8 ಸಿಕ್ಸರ್ಗಳ ನೆರವಿನಿಂದ ಅಜಯ್ 70 ರನ್ ಗಳಿಸಿದರು. ಇನ್ನು ಈ ಸಮಯದಲ್ಲಿ ಟೀಮ್ ಡೇವಿಡ್ ಹೊಡೆದ ಒಂದು ಶಾಟ್ ಚೆಂಡು ನೇರವಾಗಿ ಸ್ಟೇಡಿಯಂ ಹೊರಗೆ ಹೋಯಿತಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಈ ಒಂದು ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತು. ಅಂಕುಲ್ ಕಾಂಬೋಜ್ ಅವರು ಮಾಡಿದ ಒಂದು ಸಣ್ಣ ತಪ್ಪು ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಭಾರಿ ಹೊಡೆತಾದ್ರೆ ನೀಡಿದೆ. ಇದಾದ ನಂತರ ಚೆನ್ನೈ ತಂಡಕ್ಕೆ ಟೀಮ್ ಡೇವಿಡ್ ಡೆವಿಲ್ ರೂಪದಲ್ಲಿ ಕಾಡಿದರು. ಅಷ್ಟಕ್ಕೂ ಪಂದ್ಯದಲ್ಲಿ ಏನಾಯಿತು ಎಂಬುದರ ಬಗ್ಗೆ ನೋಡೋದಾಯ್ತು ಅಂತಂದ್ರೆ, ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದಂತ ಹೈ ವೋಲ್ಟೇಜ್ ಪಂದ್ಯದ 18ನೇ ಓವರ್ನ ದೊಡ್ಡ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದೆ. ಹೌದು ಸ್ನೇಹಿತರೆ, ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಯುವ ವೇಗಿಯಾದಂತ ಕಾಂಬೋಜ್ ಅವರು ಎಸೆದ ಯಾರ್ಕರ್ RCB ಅಪಾಯಕಾರಿ ಬ್ಯಾಟರ್ ಆಗಿರುವಂತ ನಮ್ಮ ಟೀಮ್ ಡೇವಿಡ್ ಅವರ ವಿಕೆಟ್ ಆದ್ರೆ ಕಳೆದುಕೊಳ್ಳುತ್ತೆ. ಇನ್ನು ಈ ಸಮಯದಲ್ಲಿ ಟೀಮ್ ಡೇವಿಡ್ ಅವರು ಕೇವಲ 28 ರನ್ ಗಳಿಸಿ ಬ್ಯಾಟಿಂಗ್ ಆದ್ರೆ ಆಡ್ತಾ ಇದ್ದರು. ಅದೇ ಸಮಯದಲ್ಲಿ ಟೀಮ್ ಡೇವಿಡ್ ಅವರು ಔಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ಟೀಮ್ ಡೇವಿಡ್ ಅವರು ಔಟ್ ಆಗ್ತಾ ಇದ್ದಂತೆ ಕಾಂಬೋಜ್ ಆಗಿರ್ಬೋದು ಮತ್ತು ಇಡೀ ಚೆನ್ನೈ ತಂಡವೇ ಕೂಡ ತುಂಬಾನೇ ಖುಷಿಯಾಗಿತ್ತು. ಆದರೆ ನಂತರ ಅಂಪೈರ್ ಸಿಗ್ನಲ್ ನೀಡಿ ನೋ ಬಾಲ್ ಎಂದು ಘೋಷಣೆ ಆದ್ರೆ ಮಾಡಿದರು. ಹೌದು ಸ್ನೇಹಿತರೆ, ಅಂಪೈರ್ ಓವರ್ ಸ್ಟೆಪ್ ಮಾಡಿದ ಕಾರಣದಿಂದಾಗಿ ಅಂಕುಲ್ ಕಾಂಬೋಜ್ ಅವರ ಮುಖ ಕೆಳಗಂಗಿತ್ತು ಅಂತಾನೆ ಹೇಳ್ಬಹುದು. ಟೀಮ್ ಡೇವಿಡ್ ತನಗೆ ಸಿಕ್ಕ ಜೀವದಾನದ ಸದುಪಯೋಗ ಪಡೆದುಕೊಂಡರು. ಫ್ರೀ ಹಿಟ್ ನ ಮುಂದಿನ ಚೆಂಡು ಲಾಂಗ್ ಆನ್ ಮೇಲೆ ಸಿಕ್ಸರ್ ಗೆ ಕಳಿಸಿದರು. ಇದಾದ ನಂತರ ಟೀಮ್ ಡೇವಿಡ್ ಹಿಂತಿರುಗಿ ನೋಡ್ಲೇ ಇಲ್ಲ. ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಟೀಮ್ ಡೇವಿಡ್ ಅವರು ಕೇವಲ 25 ಬಾಲ್ಗಳಲ್ಲಿ 70 ರನ್ ಗಳಿಸಿದರು. ಇನ್ನು ಕಾಂಬೋಜ್ ಅವರು ಏನಾದ್ರು ನೋ ಬಾಲ್ ಹಾಕದೆ ಒಳ್ಳೆ ಬಾಲ್ ಗುಡ್ ಬಾಲ್ ಹಾಕಿ ಔಟ್ ಏನಾದ್ರು ಮಾಡಿದಿದ್ರೆ, ಟೀಮ್ ಡೇವಿಡ್ ಅವರನ್ನು ಔಟ್ ಮಾಡಿದಿದ್ರೆ ನಮ್ಮ RCB ಮೇಲೆ ಪ್ರಾಬಲ್ಯ ಕೂಡ ಸಾಧಿಸಬಹುದಾಗಿತ್ತು. ಆದ್ರೆ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಾರೆ ಅಂತಾನೆ ಹೇಳ್ಬಹುದು ನಂತರ ಟೀಮ್ ಡೇವಿಡ್. ಹೌದು ಸ್ನೇಹಿತರೆ, 19ನೇ ಓವರ್ ನಲ್ಲಿ ಟೀಮ್ ಡೇವಿಡ್ ಅವರು ವಿಧ್ವಂಸಕ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. 19ನೇ ಓವರ್ ಎಸೆದಂತ ಜಮ್ಮಿ ಓವರ್ಟನ್ ಗೆ ಇದು ಧ್ವಂಸಕಾರಿ ಪರಿಣಾಮ ಆಗಿತ್ತಂತಾನೆ ಹೇಳ್ಬೋದು. ಮತ್ತು ಇವರ ಬ್ಯಾಟಿಂಗ್ ನೋಡಿ ಜೇಮಿ ಓವರ್ಟನ್ ಒಂದು ಕ್ಷಣ ಶಾಕ್ ಆದ್ರು. ಆ ರೇಂಜ್ ಗೆ ಬ್ಯಾಟಿಂಗ್ ಆಡ್ತಾರೆ ಟೀಮ್ ಡೇವಿಡ್ ಅವರು ಬರೋಬ್ಬರಿ 19ನೇ ಓವರ್ ನಲ್ಲಿ 30 ರನ್ ಆದ್ರೆ ಚಚ್ಚಿ ಬಿಸಾಕ್ತಾರೆ. ಇನ್ನೊಂದೇನಂತಂದ್ರೆ, 3ನೇ ಎಸೆತದಲ್ಲಿ ಅವರು ಬೌಂಡರಿ ಸಹ ಗಳಿಸಿದರು. ಆ ಓವರ್ ನ ಕೊನೆಯ 3 ಎಸೆತಗಳಲ್ಲಿ ಅವರು ಸತತ 3 ಸಿಕ್ಸರ್ ಗಳನ್ನು ಬಾರಿಸಿದರು. ಇದರಲ್ಲಿ ಒಂದು ಸಿಕ್ಸರ್ 106 ಮೀಟರ್ ದೂರ ಹೋಗಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಮೇಲೆ ಆದ್ರೆ ಹೋಗುತ್ತೆ. ಇನ್ನು ಸ್ಟೇಡಿಯಂ ದಾಟಿ ಹೋಗಿದ್ದನ್ನ ನೋಡಿ ಇಡೀ ಕ್ರಿಕೆಟ್ ನ ನಮ್ಮ RCB ಅಭಿಮಾನಿಗಳು ತುಂಬಾನೇ ಆದ್ರೆ ಖುಷಿ ಪಟ್ಟರು. ಮತ್ತು ಸ್ಟೇಡಿಯಂ ನಲ್ಲೇ ಇದ್ದಂತ ಅನುಷ್ಕಾ ಶರ್ಮಾ, ವಿರಾಟ್ ಕೊಹ್ಲಿ ಶಾಕ್ ಆಗ್ತಾರೆ ಅಂತಾನೆ ಹೇಳ್ಬೋದು ಈ ಶಾಟ್ ನೋಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.